ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ತುಂಬ ದಿನ ಆಯಿತು ನಾನು ರೈಡ್ ಎಲ್ಲ ಸ್ಟಾಪ್ ಮಾಡಿದೆ. ಅದಕ್ಕೆ ತುಂಬ ರೀಸನ್ಸ್ ಇತ್ತು. ತುಂಬ ರೀಸನ್ಸ್ಗಳ ನಡುವೆ ಫುಲ್ ಜೋಶಿಂದ ನನ್ನ ಪ್ರಯಾಣವನ್ನು ಮತ್ತೆ ಶುರು ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ನಮ್ಮೂರಲ್ಲಿದ್ದೀನಿ. ನಮ್ಮ ಅಪ್ಪ ಜಮೀನು ನೋಡೋಣ ಅಂತ ಕರ್ಕೊಂಬಂದರು. ನನಗೆ ಇದರೆಲ್ಲ ಆಸಕ್ತಿ ತುಂಬ ಕಡಿಮೆ. ಅಂದರೆ ನಾನು ಅಷ್ಟೊಂದು ಅಗ್ರಿಕಲ್ಚರ್ ಬಗ್ಗೆ ಆಗಲಿ ಅಥವಾ ದನ ಕರುಗಳ ಬಗ್ಗೆ ಆಗಲಿ ತಲೆ ಕೆಡಿಸ್ಕೊಳ್ಳಲ್ಲ. ಅದೆಲ್ಲ ನಮ್ಮ ಅಪ್ಪನೇ ನೋಡ್ಕೋತಾರೆ. ತುಂಬ ಬೈತಿರ್ತಾರೆ ಆ ವಿಚಾರವಾಗಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ. ಇವಾಗ ಟ್ರಿಪ್ ಬಗ್ಗೆ ಮಾತಾಡೋಣ. ಸೊ ಇವತ್ತು ಭಾನುವಾರ. ಇವತ್ತಿನ ವೀಡಿಯೋಸ್ ಎಲ್ಲ ಇವತ್ತು ರಾತ್ರಿನೇ ಬರುತ್ತೆ, ಇಲ್ಲ ನಾಳೆ ಬೆಳಗ್ಗೆ ಬರುತ್ತೆ, ಸೋಮವಾರ ಬರುತ್ತೆ. 28 ಜೂನ್ 2026. ಬಹುಶಃ ಇಲ್ಲಿಂದ ನನ್ನ ಯೂಟ್ಯೂಬ್ ಜರ್ನಿಗೆ ಒಂದು ದೊಡ್ಡ ಮೈಲೇಜ್ ಸಿಗುತ್ತೆ. ಯಾಕಂತಂದರೆ ನಾನು ಪ್ರಪ್ರಥಮ ಬಾರಿಗೆ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಜೊತೆ, ನನಗಿಂತ ತುಂಬ ಜಾಸ್ತಿ ಪಾಪ್ಯುಲರ್ ಇರುವಂಥ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಜೊತೆ ಕೊಲ್ಯಾಬ್ ಮಾಡ್ತಿದ್ದೀನಿ. ಸೊ ಅವರು ಯಾರು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಅದ್ರ ಹೊರತಾಗಿ ಟ್ರಿಪ್ ಬಗ್ಗೆ ಮಾತಾಡೋದಾದರೆ, ಮೊದಲನೇದಾಗಿ ನಾವು ಬೆಂಗಳೂರಿಂದ ಶುರು ಮಾಡಿ ಚಿತ್ರದುರ್ಗಕ್ಕೆ ಬಂದು ಅಲ್ಲೇ ನಿಲ್ಲಿಸ್ಕೊಂಡಿದ್ರು ಸ್ವಲ್ಪ. ನಿನ್ನೆ ಬೆಳಗಿನ ಜಾವನೇ ಬಂದಿದ್ವು, ಇವತ್ತು ಸಂಜೆ ಹೊರಡೋದು. ಸೊ ಇಲ್ಲಿಂದ ನಮ್ಮ ಪ್ರಯಾಣ ಡೆಲ್ಲಿಯಿಂದ ನೆಕ್ಸ್ಟು ಲೋಡ್ ಮಾಡಿಕೊಂಡು ಐದರ್ ಕಾಶ್ಮೀರಿಗೆ ಹೋಗ್ತೀವಿ, ಇಲ್ಲ ಅಂತಂದರೆ ಈ ಕಡೆ ಮನಾಲಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗಿ ಲಾರಿಯವ್ರ ಜೊತೆ ಫುಲ್ ಒಂದು 15 ದಿನ ಸುತ್ತಾಡಿ ಮುಗಿಸಿದ ಮೇಲೆ ನನ್ನ ಸೈಕಲ್ನ ಇಳಿಸ್ಕೊಂಡು ಅಲ್ಲಿಂದ ನನ್ನ ಪ್ರಯಾಣವನ್ನು ಸಂಪೂರ್ಣ ಲೇ, ಲಡಾಖ್, ಕಾಶ್ಮೀರ್ ಎಲ್ಲ ಆ ಟೆರೇನ್ ಏನಿದೆ ಅದನ್ನೆಲ್ಲ ಸುತ್ತಾಡಿಕೊಂಡು ಬರೋದು ನನ್ನ ಯೋಜನೆ. ಇನ್ನು ಈ ನಡುವೆ ಏನಾಯಿತು ಅಂದರೆ, ನಮ್ಮ ಅಮ್ಮನ ಅಣ್ಣ ಒಬ್ರದ್ದು ಕೊಲೆ ಆಯಿತು. ಸೊ ಅವ್ರ ಕೊಲೆ ಆಗಿ ಅದೊಂದು ಸ್ವಲ್ಪ ಸಖತ್ತು ಬೇಸರದ ಸಂಗತಿ. ಅದ್ರ ಬಗ್ಗೆ ಬೇರೆ ಒಂದು ಅಕೌಂಟ್ ಓಪನ್ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸಾಧ್ಯ ಆದರೆ ನೀವು ಅಕೌಂಟ್ನ ಫಾಲೋ ಮಾಡಿ. ಅದು ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮದೆಲ್ಲ ಥಾಟ್ ಇದೆ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀವಿ ಆ ಅಕೌಂಟಲ್ಲಿ. ಅದರಿಂದ ಆಚೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ತುಂಬ ಇತ್ತು. ಅದನ್ನು ಓವರ್ಕಮ್ ಮಾಡಿ ಈಗ ನೆಕ್ಸ್ಟ್ ನನ್ನ ಪ್ರಯಾಣವನ್ನು ಶುರು ಮಾಡ್ತಿದ್ದೀನಿ. ಇದ್ರ ಜೊತೆಗೆ ನಾವು ಸ್ಕೂಲ್ ಪ್ರಾಜೆಕ್ಟ್ ಏನು ಶುರು ಮಾಡಿದ್ವಿ ಅದನ್ನು ತುಂಬ ಅಗ್ರೆಸಿವ್ ಆಗಿ ಪುಷ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾವು ತುಂಬ ಸ್ಲೋ ಆಗಿ ಮಾಡ್ತಾಯಿದ್ವಿ ಎಲ್ಲದನ್ನು. ಇನ್ನು ಮುಂದೆ ತುಂಬ ಅಗ್ರೆಸಿವ್ ಆಗಿ ಪುಷ್ ಮಾಡಬೇಕು. ಅದನ್ನು ಸ್ಕೂಲ್ನ ಆದಷ್ಟು ಬೇಗ ಮುಗಿಸ್ಬೇಕು. ಒಂದೂವರೆ ವರ್ಷದಲ್ಲಿ ಸ್ಕೂಲ್ನ ಮುಗಿಸೋಂಥ ಕೆಲಸ ಮಾಡಬೇಕು. ನಾವು ಶುರು ಮಾಡಿನೇ ಹೆಚ್ಚು ಕಡಿಮೆ 1 ವರ್ಷ ಆಯಿತು. ನಾವೇನು ಪ್ರೋಗ್ರೆಸ್ ಏನು ಮಾಡಿಲ್ಲ ಅದರಲ್ಲಿ. ಸೊ ಅದಾದಮೇಲೆ ಮತ್ತೇನು ಹೇಳಲಿಕ್ಕಿದೆ, ತುಂಬ ವಿಷಯ ನಡೀತು. ತುಂಬ ಮುಖ್ಯವಾದ ವಿಷಯ ಅಂತಂದರೆ, ನಾನೊಂದು ಟೂರ್ ಕಂಪ್ನಿಯನ್ನು ಶುರು ಮಾಡಿದ್ದೀನಿ, ಸುದರ್ಶನ್ ಸಂಚಾರಿ ಟೂರ್ಸ್ ಅಂತ. ಇಲ್ಲಿ ಇನ್ನು ಮುಂದೆ ನಾನು ಮುಂಬೈ ಹೋಗುವಾಗ ಹೇಳಿದೆ, ಇಲ್ಲ ನಾನು ಇಲ್ಲೊಂದು ಟ್ರಿಪ್ನ ಹೋಸ್ಟ್ ಮಾಡ್ತೀನಿ ಅಂತ. ನನಗೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಟ್ರಿಪ್ನ ಹೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವಾಗ ನಾನು ಎಲ್ಲ ಕಡೆ ಟ್ರಿಪ್ನ ಹೋಸ್ಟ್ ಮಾಡ್ತಿದ್ದೀನಿ. ಸೊ ಸುದರ್ಶನ್ ಸಂಚಾರಿ .ಟೂರ್ಸ್ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ಅಕೌಂಟ್ ಫಾಲೋ ಮಾಡಿ ಇಟ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲೂ ಇದೆ ಸುದರ್ಶನ್ ಸಂಚಾರಿ .ಟೂರ್ಸ್ ಅಂತ. ನಿಮ್ಮನ್ನು ನಾನು ಹೆಂಗೆ ಸುತ್ತಾಡ್ತೀನೋ ಅದೇ ಥರ ಅಡ್ವೆಂಚರಸ್ ಆಗಿ ಸುತ್ತಾಡಿಸ್ತೀನಿ. ಅದ್ರ ಜೊತೆಗೆ ಫ್ಯಾಮಿಲೀಸ್ ಅವ್ರಿಗೆ ಮತ್ತು ಫ್ರೆಂಡ್ಸ್ಗೆ ಗ್ರೂಪ್ಗಳಿರುತ್ತಲ್ಲ, ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಸು, ಅದಕ್ಕೋಸ್ಕರ ಅಂತಲೇ ಸಪ್ರೇಟಾಗಿ ನಾನು ಡಿಸೈನ್ ಮಾಡಿರುವಂಥ ಟೂರ್ಗಳ ಜೊತೆ ನೀವು ಆರಾಮಾಗಿ ಜಾಲಿಯಾಗಿ ಸುತ್ತಾಡ್ಬೋದು. ಅಪ್ಕಮಿಂಗ್ ಟೂರ್ಸ್ ಬಗ್ಗೆ ಮಾತಾಡೋದಾದರೆ, ಶ್ರೀಲಂಕಾ, ಕಚ್, ಲೋಕಲ್ ಮಾನ್ಸೂನ್ ಟ್ರೆಕ್ಸ್ ಎಲ್ಲ ಇರುತ್ತೆ. ಶ್ರೀಲಂಕಾ ತುಂಬ ಫೋಕಸ್ ಮಾಡ್ತಿದ್ದೀನಿ. ನಾನು ತುಂಬ ವಿಚಾರಗಳನ್ನ ಶ್ರೀಲಂಕಾದಲ್ಲಿ ನೋಡಿದ್ದೀನಿ. ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನ್ನೋದು ನನ್ನ ಥಾಟು. ಇನ್ನು ಈ ಟ್ರಿಪ್ ಶುರು ಮಾಡೋಕ್ಕೆ ಮೊದಲೇ ಒಂದಿಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಮೊದಲನೇದಾಗಿ ವೀಲ್ ಸ್ಪೋರ್ಟ್ಸ್ ಓನರ್ ವೆಂಕಿ ಸರು ತುಂಬ ಸಹಾಯ ಆಯಿತು ನನಗೆ. ವೆಂಕಿ ಸರ್ ಒಂದು ಒಳ್ಳೆ ಸೈಕಲ್ನ ಸ್ಪಾನ್ಸರ್ ಮಾಡಿಸಿದ್ರು. ಅದಾದ ನಂತರ ವೀಲ್ ಸ್ಪೋರ್ಟ್ಸು ಎಂಟೈರ್ ಟೀಮು, ಧನುಷ್ ಬ್ರೋ, ಶಿವಣ್ಣ, ಎಲ್ರಿಗೂ ಥ್ಯಾಂಕ್ಸ್. ಮತ್ತು ಪಾಲಿಗಾನ್ ಇಂಡಿಯಾ ಅವ್ರಿಗೂ ತುಂಬ ಥ್ಯಾಂಕ್ಸ್. ನನ್ನನ್ನು ನಂಬ್ಕೊಂಬಿಟ್ಟು ಒಂದು ಒಳ್ಳೆ ಸೈಕಲ್ನ ನನಗೆ ಸ್ಪಾನ್ಸರ್ ಮಾಡಿದ್ದಾರೆ. ಸೊ ಅಂದರೆ ನಂಬ್ಕೊಂಡು ಅಲ್ಲ, ನನ್ನನ್ನು ನಂಬಿ ಈ ಹುಡುಗ ಏನೋ ಮಾಡ್ತಾನೆ, ಮಾಡಲಿ ಅನ್ನೋ ಒಂದು ಇದಿಟ್ಕೊಂಡು. ತುಂಬ ದಿನ ಆಯಿತು ಅವ್ರ ಸೈಕಲ್ ಸ್ಪಾನ್ಸರ್ ಮಾಡಿ. ನಾನೆಲ್ಲೂ ಟ್ರಿಪ್ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಫಸ್ಟು ಲಡಾಖ್ ಟ್ರಿಪ್ ಹೋಗ್ತಿದ್ದೀನಿ ಅವ್ರ ಸೈಕಲ್ ತೊಗೊಂಡು. ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್. ಎರಡನೇದಾಗಿ ಕುಮಾರ್ ಸರ್, ಅವ್ರು ಈ ವಿಡಿಯೋಸ್ ಎಲ್ಲ ನೋಡೋಲ್ಲ. ಕುಮಾರ್ ಸರ್ ಅಂದರೆ ಭೈರವ ಇದನ್ನಲ್ಲ, ಅವ್ರ ಓನರ್. ಸೊ ಅವರು ನನಗೆ ಮೊದಲಿಂದನೂ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಪ್ರತಿ ಸಲ ಏನಾದರೂ ದೊಡ್ಡದಾಗಿ ಮಾಡ್ಬೇಕಾದ್ರೆ ಆರ್ಕಿಡ್ಸ್ಗೆ ಹೋಗಿನೇ ಏನಾದರೂ ಒಂದು ಶುರು ಮಾಡ್ತೀನಿ. ನನ್ನ ವೆಬ್ಸೈಟ್ನ ತುಂಬ ಅಪ್ಡೇಟೆಡ್ ಆಗಿ ಡಿಸೈನ್ ಮಾಡಿದ್ದೀನಿ, ಸುದರ್ಶನ್ ಸಂಚಾರಿ .com ಅಂತ ಚೆಕ್ ಮಾಡ್ಬೋದು. ಅಟ್ ದ ಸೇಮ್ ಟೈಮ್ ಸುದರ್ಶನ್ ಸಂಚಾರಿ ಟೂರ್ಸ್ಗೂ ವೆಬ್ಸೈಟ್ ಇದೆ, ಸುದರ್ಶನ್ ಸಂಚಾರಿ .ಟೂರ್ಸ್ ಅಂತ. ಸೊ ಈ ಥರ ತುಂಬ ವಿಷಯಗಳು ಈ ಗ್ಯಾಪಲ್ಲಿ ನಡೆದಿದೆ. ಆಮೇಲೆ ಇನ್ನು ಜೀವನದ ಮುಂದಿನ ಘಟ್ಟದ ಕಡೆಗೂ ಹೆಜ್ಜೆ ಆಗ್ತಿದ್ದೀನಿ. ಅಪ್ಕಮಿಂಗ್ ಡೇಸಲ್ಲಿ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಏನೇನಾಗುತ್ತೆ, ಹೆಂಗೆ ಏನಂತ ಮುಂದಿನ ಘಟ್ಟ ಅಂತ. ಅದ್ರ ಹೊರತಾಗಿ ಆಲ್ ಗುಡ್. ನಿಮ್ಮ ಸಪೋರ್ಟ್ ಇರಲಿ. ಈ ಲಡಾಖ್ ಟ್ರಿಪ್ನ ತುಂಬ ಜಾಲಿಯಾಗಿ, ತುಂಬ ಪರ್ಫೆಕ್ಟಾಗಿ ಒಂದು ವೀಡಿಯೋ ಮಿಸ್ ಮಾಡ್ದೇ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನನ್ನ ಹಳೆ ವೀಡಿಯೋಸ್ ಎಲ್ಲ ಡಾಟಾ ಲಾಸಾಗಿ ಹೋಗ್ಬಿಡ್ತು. ಏನು ಮಾಡೋಂಗಿಲ್ಲ.
ತುಂಬ ಜನ ಕಮೆಂಟಲ್ಲಿ ಬೈತಿರ್ತೀರ. ನೀವು ಬೈಯೋದ್ರಲ್ಲೂ ನ್ಯಾಯ ಇದೆ. ನನಗೇನೋ ಒಂದು ಹುಡುಗ ಸಪೋರ್ಟ್ ಮಾಡ್ತವನೆ ಅಂತ ಸಪೋರ್ಟ್ ಮಾಡ್ತಿರ್ತೀರ. ನಾನು ಸರಿಯಾಗಿ ವೀಡಿಯೋ ಆಗದೆ ಇದ್ದರೆ ಅಫ್ಕೋರ್ಸ್ ನಿಮಗೆ ಬೇಜಾರಾಗುತ್ತೆ. ಬಟ್ ಈ ಸಲ ಹಂಗಾಗಲ್ಲ. ಡೇ ಬೈ ಡೇ ಎವ್ರಿ ಡೇ ಅವತ್ತಿನ ವೀಡಿಯೋ ಅವತ್ತು ಬರುತ್ತೆ. ಅದ್ರ ಹೊರತಾಗಿ ಬೇರೆ ಏನು ಹೇಳಬೇಕು ಏನಿಲ್ಲ. ನಿಮ್ಮೆಲ್ಲರನ್ನು ಕ್ಷಮೆ ಕೇಳ್ತಾ ಮತ್ತೆ ನನ್ನ ಪ್ರಯಾಣವನ್ನು ಶುರು ಮಾಡ್ತಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್ ಗೈಸ್. ಈ ಲಡಾಖ್ ಟ್ರಿಪ್ನ ಬೇರೆ ಯಾವ ಮೋಟೋ ವ್ಲಾಗರೂ ಬೇರೆ ಯಾವ ಕಂಟೆಂಟ್ ಕ್ರಿಯೇಟ್ರೂ ತೋರಿಸ್ದೇ ಇರೋ ವೇನಲ್ಲಿ ನಾನು ತೋರಿಸ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತೀನಿ. ಎಲ್ಲ ಕಂಟೆಂಟ್ ಕ್ರಿಯೇಟ್ರು ಹೋಗಿ ಏನು ಫೇಮಸ್ ಆ್ಯಕ್ಚುಲಿ ಏನಾಗಿದೆ ಅಂದರೆ ನಮ್ಮ ಹತ್ರ ಟ್ರೈಪಾಡ್ ಇಲ್ಲ, ಬೇರೆ ಕಡೆ ಇದೆ. ಅದಕ್ಕೆ ಇಲ್ಲಿ ಸೆಟಪ್ ಮಾಡಿ ಬೈಕ್ ಮೇಲೇ ಇಟ್ಟಿದೆ. ಅದು ಬಿದ್ದೋಯ್ತು ಕೆಳಗೆ. ಇರಲಿ. ಸೊ ಒಂದು ಸೂಪರಾಗಿರೋಂತಹ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಮಾಡಿಸ್ತೀನಿ. ಲಡಾಖಲ್ಲೂ ಟ್ರಿಪ್ನ ಹೋಸ್ಟ್ ಮಾಡ್ತಿದ್ದೀನಿ, ಸೈಕಲ್ ಟ್ರಿಪ್ಸ್. ಮೇಜರ್ಲಿ ಕಚ್ಚಲ್ಲಿ ನಂಗೆ ತುಂಬ ಆಸಕ್ತಿ ಇದೆ. ಕಚ್ನ ನಿಮಗೆಲ್ಲರಿಗೂ ತೋರಿಸ್ಬೇಕು, ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅಂತ, ಸ್ಪೆಷಲಿ ಸೈಕ್ಲಿಸ್ಟ್ಗಳಿಗೆ. ಸೊ ಸೈಕ್ಲಿಸ್ಟ್ಗಳಿಗೆ 7 ಡೇಸ್ ಟ್ರಿಪ್ಪು ಕಚ್ಚಲ್ಲಿ ಸೂಪರಾಗಿರುತ್ತೆ. ನೀವು ಅದೇ ಟೂರ್ಸ್ ಬಗ್ಗೆ ನೀವು ನೋಡಿದ್ರೆ ನನ್ನ ಪೇಜ್ ನೋಡಿದ್ರೆ ನಾನು ಡೈಲಿ ಅಪ್ಡೇಟ್ ಮಾಡ್ತಿರ್ತೀನಿ. ದೆನ್ ಕೀಪ್ ಸಪೋರ್ಟಿಂಗ್ ಗೈಸ್. ಈ ಸಲ ಫುಲ್ ಜಾಲಿ ಮಾಡುವ. ಮತ್ತು ಕೊನೆಯದಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ